ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಸಾವು ಪ್ರಕರಣ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಅಂತ ಸಚಿವ ರಾಮಲಿಂಗ ರೆಡ್ಡಿ ಹೇಳಿದ್ದಾರೆ. ಆರ್ಸಿಬಿ ಕಪ್ ಗೆದ್ರು ಅಂತ ವಿಧಾನಸೌಧದ ಮುಂದೆ ಸನ್ಮಾನ ಮಾಡಿದ್ರು. ಅದೇ ದಿನ ಸ್ಟೇಡಿಯಂನಲ್ಲಿ ಸನ್ಮಾನ ಮಾಡುವುದು ಅವಶ್ಯಕತೆ ಇರಲಿಲ್ಲ. ಆರ್ಸಿಬಿ ಫ್ರಾಂಚೈಸಿ ತಗೊಂಡವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರು ಸ್ಟೇಡಿಯಂನಲ್ಲಿ ಮಾಡುವುದಕ್ಕೆ ಅನುಮತಿ ಕೂಡ ಪಡೆದಿರಲಿಲ್ಲ. ಇದೇ ಕಾರಣಕ್ಕೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಕ್ರಮಕ್ಕೆ ಒತ್ತಾಯಿಸಲಾಯಿತು. ಅನುಮತಿ ಇಲ್ಲದೇನೆ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಖಾಕಿ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಸಚಿವ ರಾಮಲಿಂಗ ರೆಡ್ಡಿ ಈ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ವಿರುದ್ಧನೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಸನ್ಮಾನ ಮಾಡ್ತಿರ್ಬೇಕಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನಕ್ಕೆ ನಾವಿಲ್ಲೇ ಮಾಡ್ತಿದೀವಲ್ಲ ಅಲ್ಲಿ ಬೇರೆ ಬೇಕಿತ್ತಾ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅವರೇನೋ ಕಪ್ ಗೆದ್ದರು ಅಂತೇಳಿ ಒಂದು ವಿಧಾನಸೌಧ ಮುಂದೆ ಒಂದು ಸನ್ಮಾನ ಮಾಡಿದರು. ಅದೇ ದಿನ ಎರಡನೇದು ಕಾರ್ಯಕ್ರಮ ಸ್ಟೇಡಿಯಮ್ಮಲ್ಲಿ ಅವಶ್ಯಕತೆ ಇರಲಿಲ್ಲ. ಅವರು ಪರ್ಮಿಷನ್ನು ತೊಗೊಂಡಿರಲಿಲ್ಲ ಸ್ಟೇಡಿಯಂ ಅವರು. ಆಮೇಲೆ RCB ಟೀಮ್ ಯಾರೋ ಫ್ರಾಂಚೈಸಿ ತೊಗೊಂಡಿದ್ದಾರಲ್ಲ ಅವರು ಆ ಕಾರ್ಯಕ್ರಮ ಮಾಡಿದ್ದಾರೆ. ಪರ್ಮಿಷನ್ ತೊಗೊಳ್ದೆ ಮಾಡಿರ್ತಕ್ಕಂಥದ್ದು ತಪ್ಪು. ಅದಕ್ಕೆ ನೆನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಚರ್ಚೆ ಆಗಿ ಪರ್ಮಿಷನ್ ಇಲ್ಲದೆ ಅಲ್ಲಿ ಫಂಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನೆನ್ನೆ ಪೊಲೀಸ್ ಅವ್ರ ಮೇಲೆ ಕ್ರಮ ತಗೊಂಡು ಸಾಕಷ್ಟು ಟೀಕೆ ಯಾರು ದಯಾನಂದ್ ಅವರನ್ನ ಅಮಾನತ್ ಮಾಡಿರ್ತಕ್ಕಂಥದ್ದೇ ಸ್ಟ್ಯಾಂಡ್ ವಿತ್ ದಯಾನಂದ್ ಅಂತೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಸ್ಟಾರ್ಟ್ ಆಗಿದೆ ಸರ್. ಬೆಂಗಳೂರಲ್ಲಿ ಕ್ರಿಟಿಸೈಸ್ ಆಗ್ತಾ ಇದೆ ಸರ್ ಆಕ್ಷನ್ ಏನಂತ ಅಲ್ಲ ಗವರ್ಮೆಂಟ್ ಕ್ರಿಟಿಸೈಸ್ ಮಾಡಿದ್ದಕ್ಕೆ ಸಸ್ಪೆಂಡ್ ಮಾಡಿದ್ದಕ್ಕೆ ಗವರ್ಮೆಂಟ್ ಯಾರು ಜವಾಬ್ದಾರಿ? ಯಾರು ಲಾ ಅಂಡ್ ಆರ್ಡರ್ ಯಾರು ಮೇಂಟೈನ್ ಮಾಡಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಟಿಸೈಸ್ ಮಾಡ್ತಾರೆ. ಅದೇನು ಹಿಂದೆನೂ ಇರಲ್ಲ ಮುಂದೆನೂ ಇರಲ್ಲ. ಈಗ ನೆನ್ನೆ ಪರ್ಮಿಷನ್ ಇತ್ತಾ ಸ್ಟೇಡಿಯಮಲ್ಲಿ ಸನ್ಮಾನ ಮಾಡೋದಕ್ಕೆ? ಪರ್ಮಿಷನ್ ಯಾರು ಕೊಡಬೇಕು? ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಅಲ್ಲಿರ್ತಕ್ಕಂಥ ಕೆಪಾಸಿಟಿ 35,000 ಜನ ಅಷ್ಟೇ. 2-3 ಲಕ್ಷ ಜನ ಸೇರಿದ್ದಾರೆ. ಆಮೇಲೆ ಆ ಫ್ರಾಂಚೈಸಿ ತೊಗೊಂಡಿದ್ದಾರಲ್ಲ ಅವರು ಪ್ರವೇಶ ಉಚಿತ ಅಂತ ಬೇರೆ ಪಬ್ಲಿಸಿಟಿ ಕೊಡ್ತಾರೆ. ಪ್ರವೇಶ ಉಚಿತ ಲಿಮಿಟೆಡ್ ಸೀಟ್ಸ್ ಅಂತ ಕೊಡ್ತಾರೆ. ಅವ್ರದ್ದೆಲ್ಲ ತಪ್ಪಿದೆ ತಾನೆ. ಸ್ಟೇಡಿಯಂ ಅವರು ಕ್ರಿಕೆಟ್ ಅಸೋಸಿಯೇಷನ್ ಅವರು ಪರ್ಮಿಷನ್ ಇಲ್ಲದೆ ಆ ರೀತಿ ಮಾಡ್ಬೋದಾ? ಈಗ ಒಂದು ನಿಮಿಷ, ಈಗ ಒಂದು ಸ್ಟೇಡಿಯಮ್ಮು ಒಂದು 50-60 ವರ್ಷದಿಂದ ಇರ್ತಕ್ಕಂಥ ಒಂದು ಸಂಸ್ಥೆ ಪರ್ಮಿಷನ್ ತೊಗೊಂಡು ಮಾಡಬೇಕೋ ಬೇಡವೋ? ಆ ಫ್ರಾಂಚೈಸೀಸ್ ತೊಗೊಂಡಿರೋರು ಪರ್ಮಿಷನ್ ತೊಗೊಳ್ಬೇಕೋ ಬೇಡವೋ? ಆಮೇಲೆ ಎಲ್ಲರೂ ಪ್ರವೇಶ ಉಚಿತ ಅಂತ ಯಾಕೆ ಹೇಳಿದ್ರು ಇವರು? ಇದೊಂದು ಕರಾಳ ದಿನ ಅಂತ ಸರ್ ಭಾಸ್ಕರ್ ಅವರು, ಇದೊಂದು ಕರಾಳ ದಿನ ಅಂತ ಹೇಳಿ. ಈಗ ಕರಾಳ ದಿನನೇ ಒಪ್ಕೊಳ್ತೀನಿ ನಾನು. ಯಾಕಂದ್ರೆ 11 ಜನ ಇವತ್ತು ತೀರೋದ್ರಲ್ಲ, ಮತ್ತೆ ನಾವು ವಾಪಸ್ ಕೊಡ್ಸೋಕ್ಕಾಗತ್ತಾ? ಪಾಪ ಆ ಕುಟುಂಬಗಳಿಗೆ ಪಾಪ ಚಿಕ್ಕ ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥ ದುಃಖ ಇದ್ದೇ ಇರುತ್ತೆ ಅಲ್ವಾ? ಆ ಮಕ್ಕಳನ್ನು ನಾವು ಮತ್ತೆ ವಾಪಸ್ಸು ತರೋಕ್ಕಾಗತ್ತಾ ಅಲ್ವಾ? ಸರ್, ಇಷ್ಟು ಜನ ಸೇರ್ತಾರೆ ಅನ್ನೋದು ಗೊತ್ತಿರ್ಲಿಲ್ವಾ ಸರ್ಕಾರಕ್ಕೆ ಅಥವಾ ಏನು? ಈಗ ಸರ್ ಇಂಟೆಲಿಜೆನ್ಸ್ ಏನಕ್ಕಪ್ಪ ಇರೋದು? ಎಷ್ಟು ಜನ ಸೇರ್ತಾರೆ ಏನು ಎತ್ತ ಅಂತ ಅದೇ ಫೇಲ್ ಆಗಿದೆ. ಇಂಟೆಲಿಜೆನ್ಸ್ ಎಲ್ಲ ಅದೇ ಫೇಲ್ ಆಗಿದೆ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ RCB ಅವರೇನೋ ಕಪ್ ಗೆದ್ರು ಅಂತೇಳಿ